ಹಿಂದೂ ಲಿಂಗಾಯತ ಅಂತ ಬಳಸಬೇಡಿ, ಜನರು ಲಿಂಗಾಯತ ಅಥವಾ ವೀರಶೈವ ಅಂತ ಬಳಸಿ ಅಂತ. ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ, ಅವರಿಗೆ ಕೇಳಬೇಕು ಸರ್. ಯಾಕೆ ಈಗ 2-3 ದಿವಸದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ BJP ಅನ್ನೋ ಒಂದು ಅಜೆಂಡಾ ಬರ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರನ್ನು ಸಂಸದರಾಗಿ ಮತ್ತೆ ಕಾಣಬೇಕು ಅಂತ. ಅದ್ರ ತಮ್ಮ ನಿಲುವೇನು ಸರ್? ನೋಡೋಣ. ಮೊನ್ನೆ ಕೂಡ ನಿಮ್ಮ ಎದುರುಗಡೆ ಸ್ಪಷ್ಟಪಡಿಸಿದ್ದೀನಿ. ಇದು ಯಾವುದೇ ರಾಜಕೀಯ ತೀರ್ಮಾನ ಆಗಿರಲಿಲ್ಲ, ನನ್ನ ವೈಯಕ್ತಿಕ ತೀರ್ಮಾನ ಆಗಿತ್ತು. ಇವತ್ತೇನೋ ಒಂದು ಹೊಸ ತಿರುವು ತೊಗೊಂಡು ಹೊರಟಿದೆ, ಗೊತ್ತಿಲ್ಲ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಒಮ್ಮೆಲೆ ಅನ್ನುವಂಥದ್ದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಪಾರ್ಟಿ ಗೆಲ್ಲಬೇಕಿಲ್ಲಿ, ಗೊತ್ತಿಲ್ಲ. ಜನರ ಅಪೇಕ್ಷೆಯನ್ನು ಹೇಳ್ತಾ ಇದ್ದಾರೆ, ಆದರೆ ಅದರ ಬಗ್ಗೆ ಇನ್ನೂ ಮುಂದಿನ ದಿವಸಗಳ ಇನ್ನೂ ಹೆಚ್ಚು ವಿಚಾರ ಮಂಥನ ಆಗಬೇಕಷ್ಟೇ. ಈ ಹಿಂದಿನ ಚುನಾವಣೆಯಲ್ಲಿ ಉತ್ತರ ಕನ್ನಡದಲ್ಲಿ ಹೀನಾಯವಾದ ಸೋಲು ಕಂಡ BJP ಈಗ ಒಮ್ಮೆಲೆ ನಿಮ್ಮನ್ನೇ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಭಾಸ ಆಗ್ತಾ ಇಲ್ಲ. ಹಾಗೇನಿಲ್ಲ, BJP ತನ್ನದೇ ಆಗಿರತಕ್ಕಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಖಂಡಿತವಾಗಿ ಗೆಲ್ಲುತ್ತೆ. ಸರ್, ಈಗ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ಅನುದಾನದ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಇಲ್ಲಿಂದ ₹1 ನಾವು ಕೊಟ್ಟರೆ ಅಲ್ಲಿಂದ ಕೇವಲ 15 ಪೈಸೆ ಕೊಡ್ತಿದ್ದಾರೆ, ಅವರು ಹಣವನ್ನು ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಿದ್ದಾರೆ ಅಂತ. ಸೋಗಲಾಡಿ ಸಿದ್ದನ ಯೋಜನೆಗಳನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಸರಿಯಾದಂಥ ರೀತಿಯಲ್ಲಿ ಆರ್ಥಿಕ ಯೋಜನೆಗಳನ್ನು ರೂಪಿಸಿಕೊಟ್ಟರೆ ಖಂಡಿತವಾಗಿ ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತೆ. ಅದರ ಬದಲು OC ಚೀಟಿ ಥರ ಯಾವುದೋ ಒಂದು ಯೋಜನೆಯನ್ನು ಕಳಿಸ್ಕೊಟ್ರೆ ಈ ಸೋಗಲಾಡಿ ಸಿದ್ದನ ಸಿದ್ಧಾಂತಗಳಿಗೆ ಬೆಲೆ ಸಿಗೋದಿಲ್ಲ. ಅಲ್ಲಿ ಅದಕ್ಕೊಂದು ಚೌಕಟ್ಟಿದೆ, ಆ ಚೌಕಟ್ಟಿನಲ್ಲಿಯೇ ಒಂದು ಯೋಜನೆಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಮನಸ್ಸಿಗೆ ಬಂದಾಗೆ ದುಡ್ಡು ಕೇಳಿದ್ರೆ ಅದೇನು ಸಿದ್ದರಾಮಯ್ಯನ ಅಪ್ಪನ ಆಸ್ತಿ ಅಲ್ಲ ಅಲ್ಲಿ ತೆಗೆದುಕೊಡ್ಲಿಕ್ಕೆ. ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡಲಿ. ಕೇಂದ್ರ ಸರ್ಕಾರದ ಹತ್ರ ಯೋಜನೆಯನ್ನು ಸಲ್ಲಿಸಬೇಕಾದ್ರೆ ಅದಕ್ಕೊಂದು ವಿಧಾನಗಳಿದ್ದಾವೆ, ಅದರ ಪ್ರಕಾರನೇ ಸಲ್ಲಿಸಬೇಕು. ಅದಕ್ಕೊಂದು ಲಾಜಿಕ್ ಇದೆ, ಯಾವುದಕ್ಕೆ ಎಷ್ಟು ಕೊಡಬೇಕು, ಕೇಳಬೇಕು, ಹೇಳಬೇಕು ಅಂತ. ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹುಚ್ಚ ಮೊಹಮ್ಮದನ ಸರ್ಕಾರ ಆಗಿರ್ಬೋದು, ಆದರೆ ಕೇಂದ್ರ ಸರ್ಕಾರ ಹುಚ್ಚ ಮೊಹಮ್ಮದನ ಸರ್ಕಾರ ಅಲ್ಲ, ಅದು ಮೋದಿ ಸರ್ಕಾರ. ಗೊತ್ತಿರಲಿ, ಒಂದೊಂದು ಪೈಸಾಕ್ಕೂ ಲೆಕ್ಕ ಕೇಳುತ್ತೆ, ಕೊಟ್ಟಿದ್ದಕ್ಕೆ ಲೆಕ್ಕ ಕೇಳುತ್ತೆ, ಖರ್ಚಾಗಿದೆಯೋ ಇಲ್ಲೋದನ್ನು ನೋಡುತ್ತೆ, ಯಾಕೆ ಕೇಳಿದ್ದಾರೆ ಅನ್ನುವಂಥದ್ದನ್ನು ಅದಕ್ಕೆ ಸಾಕಷ್ಟು ವಿಶ್ಲೇಷಣೆ ಮಾಡುತ್ತೆ. ಅದರಲ್ಲಿ ನ್ಯಾಯ, ಅದರಲ್ಲಿ ಒಂದು ತರ್ಕ, ಅದರಲ್ಲಿ ಒಂದು ಸರಿಯಾದಂಥ ಒಂದು ಗಟ್ಟಿಯಾಗಿರತಕ್ಕಂಥ ನಿಲುವು ಇಲ್ಲ ಅಂತಂದರೆ ಅದು ವಿಮರ್ಶೆ ಮಾಡುತ್ತೆ.